ಇತ್ತೀಚೆಗೆ ಕೆಲಸದ ಮೇಲೆ ಹೈದರಾಬಾದ್ ಹೋದವಾಗ ಅಲ್ಲಿ ಒಂದು ಹೋಟೆಲಲ್ಲಿ ಮಸಾಲೆ ಅವಲಕ್ಕಿ ಅಥವಾ ಮಸಾಲ ಪೋಹನ ಟೇಸ್ಟ್ ಮಾಡಿದ್ದೆ. ತುಂಬ ರುಚಿ ಅನ್ನಿಸ್ತು. ಸುಲಭವಾಗಿ ಒಂದು ರುಚಿಕರ ಅಡುಗೆ ಅಥವಾ ತಿಂಡಿ ಮಾಡ್ಬೋದು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅದಕ್ಕೆ ರೆಸಿಪಿನ ಕೇಳ್ಕೊಂಡು ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಸಾಲೆ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 1 ಚಮಚ ಸಾಸಿವೆ 1 ಚಮಚ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಕೂಡಲೇ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಬಾಡೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಅಚ್ಚ ಖಾರದ ಪುಡಿ ಹಾಕೋದಕ್ಕಿದೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಮತ್ತೆ ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆನಂತರ ಇದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ತರಕಾರಿಗಳನ್ನು ಹಾಕಬೇಕು. ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಟೊಮ್ಯಾಟೋನ ಹಾಕಿದ್ದೀನಿ. ನೀವು ನಿಮಗೆ ಇಷ್ಟ ಬರೋ ಥರ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ದೊಣ್ಣೆ ಮೆಣಸು ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು. ಇನ್ನು ಈ ತರಕಾರಿನ ನಾವು 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಆ ಟೈಮಲ್ಲಿ ಜೊತೆಗೆ 2 ಕಪ್ಪಷ್ಟು ಅವಲಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ. ನಾನು ಮೀಡಿಯಮ್ ಅವಲಕ್ಕಿ ಬಳಸಿರೋದು, ಹಾಗಾಗಿ ಬರೀ ತೊಳಿತಾ ಇದ್ದೀನಿ ಅಷ್ಟೇ. ಗಟ್ಟಿ ಅವಲಕ್ಕಿ ಆದರೆ 2 ಕಪ್ ಬೇಡ, 1.5 ಕಪ್ ಹಾಕಿ ಮತ್ತೊಂದು 10 ನಿಮಿಷ ನೆನೆಸಿಟ್ಕೊಳ್ಳಿ. ಇಲ್ಲಿ ನೋಡಿ, ತರಕಾರಿನ ನಾನು ಜೊತೆನಲ್ಲೇ ಹುರಿತಾ ಇದ್ದೆ. ಹುರಿದಾಗ್ತಾ ಬಂತು. ತುಂಬ ಮೆತ್ತಗೇನೋ ಆಗೋದು ಬೇಡ. ಈ ಫ್ರೈಡ್ ರೈಸಿಗೆಲ್ಲ ಹುರ್ಕೊಳ್ತೀವಲ್ಲ ಆ ಥರ ಹುರಿದ್ರೆ ಸಾಕು. ಕ್ರಂಚಿ ಥರ ಸಿಗೋ ಥರ ಇದ್ದರೆ ಚೆನ್ನಾಗೇ ಇರುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, 1/4 ಚಮಚ ಅರಿಶಿನ, 1 ದೊಡ್ಡ ಚಿಟಕಿ ಇಂಗು, ಹಾಗೂ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ ಹಾಗೂ ಅರ್ಧ ಚಮಚದಷ್ಟು ಗರಂ ಮಸಾಲ. ಇವಿಷ್ಟು ಮಸಾಲೆ ಪುಡಿಗಳನ್ನು ಹಾಕಬೇಕು. ಹಾಕಿ 1 ನಿಮಿಷ ಪುನಃ ಈ ರೀತಿ ಹುರಿಬೇಕು. ಹುರಿಯುವಾಗ ಸೀದು ಹೋಗೋದು ಬೇಡ, ಆದರೆ ಮಸಾಲೆ ಪುಡಿಗಳನ್ನು ಹೀಗೆ ಹದವಾಗಿ ಹುರ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಅವಲಕ್ಕಿ ಅಂತ ಹೆಸರು. ಆನಂತರ 1/4 ಕಪ್ಪು ನೀರು ತೊಳೆದಿರುವಂತಹ ಅವಲಕ್ಕಿನ ಹಾಕಿ ಮತ್ತೆ 1 ಸಲ ಹೀಗೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ತುಂಬ ಸುಲಭವಾಗಿ ಆಗುವಂಥ ರೆಸಿಪಿ. ರುಚಿನೂ ಚೆನ್ನಾಗಿರುತ್ತೆ. ನಾವು ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ, ತಿನ್ನೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಗಡಿಬಿಡಿ ದಿನಗಳಲ್ಲಿ ಅಥವಾ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡೋಂಥ ದಿನಗಳಲ್ಲೆಲ್ಲ ನೀವು ಖಂಡಿತ ಟ್ರೈ ಮಾಡಬೇಕು ಆ ಥರದ ರೆಸಿಪಿ. ಇಲ್ಲಿ ನಾನು ಮಚ್ಚಿ ಆದಮೇಲೆ ಮೇಲಿಂದ ಹಸಿ ತೆಂಗಿನ ತುರಿ, ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈಗ ಬೇಕಾದರೂ ಹಾಕ್ಬೋದು, ಅಥವಾ ಕೊನೆಯಲ್ಲಿ ಬಡಿಸೋಷ್ಟೊತ್ತಿಗೂ ಈ 3 ಪದಾರ್ಥಗಳನ್ನು ಹಾಕ್ಬೋದು. ಬೇಕಾದರೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸಹ ಈ ಸಂದರ್ಭದಲ್ಲೇ ನೀವು ಹೊಂದಿಸ್ಕೊಳ್ಬೋದು. ನಾನು ಕೊನೆಯಲ್ಲಿ ಈ 3 ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಚ್ಚಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಬಹಳ ರುಚಿಯಾಗಿರುವಂತಹ ಈ ಅವಲಕ್ಕಿ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.